ವಿಶ್ವದ ದೊಡ್ಡಣ್ಣನಲ್ಲಿ ಹಿಂದುತ್ವದ ಪಠಣ. ಮತ್ತೊಬ್ಬ ಟ್ರಂಪ್ ಆಗ್ತಾರಾ ವಿವೇಕ್? ಅಮೆರಿಕದಲ್ಲಿ ಭಾರತೀಯರ ದರ್ಬಾರ್. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ 2024ರಲ್ಲಿ ವಿಶ್ವದಲ್ಲಿರುವ 40ಕ್ಕೂ ಹೆಚ್ಚು ದೇಶಗಳಲ್ಲಿ ಚುನಾವಣೆ ನಡೀತಾ ಇದೆ. ಅದರಲ್ಲಿ ಅತಿ ಮುಖ್ಯವಾಗಿ ವಿಶ್ವದ ದೊಡ್ಡಣ್ಣ ಅಮೆರಿಕ ಏನಿದೆ ಅದರಲ್ಲಿಯೂ ಕೂಡ ಚುನಾವಣೆ ನಡೀತಾ ಇದೆ. ಇದರಲ್ಲಿ ಘಟಾನುಘಟಿಗಳೇ ಸ್ಪರ್ಧಿಸ್ತಾ ಇದ್ದು ಅದರಲ್ಲಿ ಒಂದು ಹೆಸರು ಮಾತ್ರ ಹೆಚ್ಚು ಹೈಲೈಟ್ ಆಗ್ತಿದೆ. ಅದು ಯಾರಪ್ಪ ಅಂದರೆ ಅವರೇ ವಿವೇಕ್ ರಾಮಸ್ವಾಮಿ. ಇವರು ಭಾರತೀಯ ಮೂಲದವರಾಗಿದ್ದು ಹೆಚ್ಚು ಸುದ್ದಿಯನ್ನು ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಅವರು ಪ್ರಚಾರ ಮಾಡುವಂತಹ ಪರಿ ಮತ್ತಷ್ಟು ಅಚ್ಚರಿಯನ್ನು ಹುಟ್ಟಿಸಿದೆ. ಅದೇನದು ಅಚ್ಚರಿಯನ್ನು ಹುಟ್ಟಿಸಿರುವಂತಹ ಸ್ಟೋರಿ, ಅದೆಲ್ಲವನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾವಿವತ್ತು ಈ ವಿಡಿಯೋದಲ್ಲಿ ಮಾಡ್ತೀವಿ. ಟ್ರಂಪ್ ನಂತರ ಅದೇ ವರ್ಚಸ್ಸಿನ ನೇರ ನುಡಿಯ ಅಭ್ಯರ್ಥಿಯ ಹುಡುಕಾಟದಲ್ಲಿದ್ದ ರಿಪಬ್ಲಿಕನ್ ಪಕ್ಷ ವಿವೇಕ್ಗೆ ರತ್ನಗಂಬಳಿಯ ಸ್ವಾಗತ ನೀಡಿದೆ. ಅದರಲ್ಲಿಯೂ ರಾಜಕೀಯ ಚಾಣಾಕ್ಷರಾಗಿರುವ ವಿವೇಕ್ ನೇರ ನುಡಿಯಲ್ಲಿ ಪಂಟರು. ರಾಜಕೀಯ ಎದುರಾಳಿಗಳು ತಮ್ಮನ್ನು ಹೊರಗಿನವರು ಎಂದೇ ಕರೆಯುವ ಮುನ್ನವೇ ವಿವೇಕ್ ಖುದ್ದಾಗಿ ತಮ್ಮನ್ನು ಹೊರಗಿನವರೆಂದು ಕರೆದುಕೊಂಡರು. ಇಂದು ಆ ಹೊರಗಿನ ವ್ಯಕ್ತಿಯನ್ನು ಅಮೆರಿಕನ್ನರು ವಿವೇಕ್ರಲ್ಲಿ ಕಾಣುತ್ತಿದ್ದಾರೆ. ಹೀಗೆ ಹೇಳಿ ಬಹುದೊಡ್ಡ ಹಾನಿಯಾಗಬಹುದಾದ ಅಂಶವನ್ನು ಲಾಭವಾಗಿ ಬಳಸಿಕೊಂಡ ಚತುರಮತಿ ರಾಜಕೀಯ ದಾಳಗಳನ್ನು ಉರುಳಿಸುವಲ್ಲಿ ಇವರೆಂದು ಹಿಂದೆ ಬಿದ್ದವರಲ್ಲ. ಸ್ನೇಹಿತರೆ, ಅಮೆರಿಕ ರಾಜಕೀಯ ನಮ್ಮಂತೆ ಅಲ್ವೇ ಅಲ್ಲ. ಅದೊಂದು ರೀತಿ ಭಿನ್ನವಾದದ್ದು. ಅಮೆರಿಕದಲ್ಲಿ ಕೇವಲ 2 ರಾಜಕೀಯ ಪಕ್ಷಗಳಿವೆ. ಒಂದು ಡೆಮಾಕ್ರೆಟಿಕ್, ಮತ್ತೊಂದು ರಿಪಬ್ಲಿಕನ್ ಪಕ್ಷಗಳು ಮಾತ್ರ ಇವೆ ಸ್ನೇಹಿತರೆ. ಇದರಲ್ಲಿ ಯಾರು ಬೇಕಾದರೂ ಸ್ಪರ್ಧಿಸಬಹುದು. ಹೌದು ಸ್ನೇಹಿತರೆ, ನಮ್ಮ ದೇಶದಲ್ಲಿ ಯಾವ ರೀತಿಯ ಚುನಾವಣೆ ಇದೆಯೋ ಅಮೆರಿಕದಲ್ಲೂ ಅದೇ ರೀತಿಯ ಚುನಾವಣೆ ಇದೆ. ಯಾರು ಬೇಕಾದರೂ ನಿಲ್ಲಬಹುದು, ಆದರೆ ಕೆಲವೊಂದು ನಿಯಮಗಳ ಒಳಪಟ್ಟು. ಸೊ ಈ ಕಾರಣದಿಂದ ಒಂದು ಬಾರಿ ಏನು ಅಧಿಕಾರಕ್ಕೆ ಬರುತ್ತೋ ಆ ಪಾರ್ಟಿಯ ಲೋಪಗಳು ಏನಿದ್ದಾವೆ ಅವುಗಳನ್ನು ಅಲ್ಲಿನ ವಿರೋಧ ಪಕ್ಷ ಎತ್ತಿ ಹಿಡಿಯುವಂಥ ಕೆಲಸವನ್ನು ಮಾಡುತ್ತೆ. ಮತ್ತು ಅದಕ್ಕೆ ಬೇಕಾಗಿರುವಂತಹ ಸೌಲಭ್ಯಗಳಂದರೆ ಅಂದರೆ ಈಗೊಂದು ರೀತಿ ಒಂದು ಪಕ್ಷ ಏನಿದೆ ಅದರ ಲೋಪಗಳನ್ನು ಹೇಳೋದು, ಇವರು ಪಾಸಿಟಿವಿಟಿಯನ್ನು ಕೊಡೋದು, ಆ ಮೂಲಕ ಪಕ್ಷವನ್ನು ಅಧಿಕಾರಕ್ಕೆ ತರುವಂತಹ ಕೆಲಸವನ್ನು ಅಮೆರಿಕದಲ್ಲಿ ಮಾಡ್ತಾರೆ. ಅಂದರೆ ಒಂದು ರಿಪಬ್ಲಿಕನ್ ಪಾರ್ಟಿ, ಇನ್ನೊಂದು ಡೆಮೊಕ್ರೆಟಿಕ್ ಪಾರ್ಟಿ, ಎರಡೇ ಇರುವಂತಹದ್ದು. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, 4 ವರ್ಷಗಳ ಹಿಂದೆ ಕ್ಯಾಲಿಫೋರ್ನಿಯಾ ಸೆನೆಟರ್ ಆಗಿದ್ದಂತಹ ಭಾರತೀಯ ಸಂಜಾತೆ ಕಮಲಾ ಹ್ಯಾರಿಸ್ ಸಾರ್ವಜನಿಕವಾಗಿ ಜೋ ಬೈಡನನ್ನು ರಾಜಕೀಯವಾಗಿ ಹಿಗ್ಗಾಮುಗ್ಗ ವಿರೋಧಿಸಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದೇ. ಆದರೆ 2020ರಲ್ಲಿ ಜೋ ಬೈಡನ್ ಜೊತೆ ಚುನಾವಣಾ ಪ್ರಚಾರ ಏನಿದೆ ಅದರಲ್ಲಿ ಸಾಥ್ ಕೊಟ್ಟು ಉಪಾಧ್ಯಕ್ಷರಾದರು. ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು, ಈ ಉಪಾಧ್ಯಕ್ಷರಾಗಿ ಕಮಲಾ ಹ್ಯಾರಿಸ್ ಆಯ್ಕೆಯಾದಾಗ ಇಡೀ ಭಾರತವೇ ದೇಶ ಕಮಲಾ ಹ್ಯಾರಿಸ್ ರವರ ಜಯವನ್ನು ತುಂಬು ಸಂಭ್ರಮದಿಂದ ಆಚರಿಸಿತು. ಈಗ ಅಮೆರಿಕ ಅಧ್ಯಕ್ಷ ಚುನಾವಣೆಯಲ್ಲಿ ಭಾರತ ಮೂಲದ ರಿಪಬ್ಲಿಕನ್ ಅಭ್ಯರ್ಥಿ ಏನಿದ್ದಾರೆ ಉದ್ಯಮಿ ವಿವೇಕ್ ರಾಮಸ್ವಾಮಿ ಮಿಂಚು ಹರಿಸುತ್ತಿದ್ದಾರೆ. ಇಂಗ್ಲೆಂಡ್ನಲ್ಲಿ ರಿಷಿ ಸುನಾಕ್ರಂತೆ ಅಮೆರಿಕದಲ್ಲಿ ವಿವೇಕ್ರನ್ನು ಕಾಣಲು 100 ಕೋಟಿಗೂ ಹೆಚ್ಚು ಭಾರತೀಯರು ತವಕದಿಂದಿದ್ದಾರೆ. ಇನ್ನು ಸ್ನೇಹಿತರೆ, ಇವರಿಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ನಿಮಗೆ ಗೊತ್ತಿರಲಿ, ಉದ್ಯಮಿ ಸ್ಪೇಸ್ ಎಕ್ಸ್ CEO ಏನಿದ್ದಾರೆ ಅಲನ್ ಮಸ್ಕ್, ವಿಶ್ವದ ಶ್ರೀಮಂತ ವ್ಯಕ್ತಿ ಅಂತ ಕರೀತಾರಲ್ಲ ಅವರು, ಈಗ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಏನಿದ್ದಾರೆ ಅವರು ಕೂಡ ಬೆಂಬಲವನ್ನು ನೀಡ್ತಾ ಇದ್ದಾರೆ. ಯಾಕಂದರೆ ವಿವೇಕ್ ಒಂದು ರೀತಿ ನೇರ ನುಡಿಗಳಿಗೆ ಅಮೆರಿಕನ್ನರು ಕೂಡ ಬೆಕ್ಕಸ ಬೆರಗಾಗಿದ್ದಾರೆ. ಇನ್ನು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ, ಈಗೇನು ಟ್ರಂಪ್ ಇದ್ದಾರೆ ಅವರು ಮತ್ತೆ ಚುನಾವಣೆಗೆ ನಿಲ್ಲಬೇಕು, ಮತ್ತೊಮ್ಮೆ ಅಧ್ಯಕ್ಷರಾಗಬೇಕು ಅಂತ ಇದ್ದಾರೆ. ಬಟ್ ಅದೇ ಪಾರ್ಟಿಯಲ್ಲಿ ಈಗಿರುವಂತಹದ್ದು ವಿವೇಕ್ ರಾಮಸ್ವಾಮಿ ಏನಿದ್ದಾರೆ ಅವರಿದ್ದಾರೆ. ಒಂದು ವೇಳೆ ಈ ಕೊಲೊರಾಡೋ ನ್ಯಾಯಾಲಯ ಟ್ರಂಪ್ ರವರಿಗೆ ನೀವು ಚುನಾವಣೆಗೆ ನಿಲ್ಲಬಾರ್ದು ಅನ್ನುವಂಥದ್ದು ಏನು ಹೇಳಿದೆ, ಒಂದು ವೇಳೆ ಅವರು ನಿಲ್ಲಿಲ್ಲ ಅಂದರೆ ಬಹುತೇಕ ಅಧ್ಯಕ್ಷರ ಅಭ್ಯರ್ಥಿಯಾಗಿ ಯಾರು ನಿಲ್ತಾರೆ ಅಂದರೆ ವಿವೇಕ್ ರಾಮಸ್ವಾಮಿ ಅವರು ನಿಲ್ಲೋ ಚಾನ್ಸಸ್ ಹೆಚ್ಚಿದೆ. ಇನ್ನು ಈ ವಿವೇಕ್ ಅವರ ಬಗ್ಗೆ ಸ್ವಲ್ಪ ನೋಡೋದಾದರೆ, ಈ ವಿವೇಕ್ ಹೇಗೆ ಅಮೆರಿಕನ್ನರಿಗೆ ಪರಿಚಯವಾದರು, ಯಾವ ರೀತಿ ವಿವೇಕ್ ಅಮೆರಿಕದಲ್ಲಿ ಬೆಳೆದ್ರು ಅಂತ ನಾವು ಒಂಚೂರು ನೋಡೋದಾದರೆ, 2021ರಲ್ಲಿ Vogue.inc ಎನ್ನುವಂತಹ ಪುಸ್ತಕವನ್ನು ಅಮೆರಿಕದಲ್ಲಿ ಲೋಕಾರ್ಪಣೆ ಮಾಡಲಾಯಿತು ಸ್ನೇಹಿತರೆ. ಟೈಮ್ಸ್ ಬೆಸ್ಟ್ ಸೆಲ್ಲರ್ ಪಟ್ಟಿಯಲ್ಲಿ ಈ ಪುಸ್ತಕ ಸ್ಥಾನ ಪಡೆದಿತ್ತು. ಅಂದು ಲೋಕಾರ್ಪಣೆಯಾಗಿದ್ದು ಕೇವಲ ಪುಸ್ತಕವೊಂದೇ ಆಗಿರಲಿಲ್ಲ, ವಿವೇಕ್ ರಾಮಸ್ವಾಮಿ ಎಂಬ ಅಧ್ಯಕ್ಷೀಯ ಅಭ್ಯರ್ಥಿಯ ಹುಟ್ಟು ಕೂಡ ಆಗಿತ್ತು. ಉದ್ಯಮಿಯಾಗಿ ಸಾವಿರಾರು ಕೋಟಿ ರು ಮೌಲ್ಯದ ಫಾರ್ಮಾ ಕಂಪನಿಯನ್ನು ಕಟ್ಟಿರುವ ಭಾರತ ಮೂಲದ ಕಂದು ಬಣ್ಣದ ಅಮೆರಿಕ ಪ್ರಜೆ ವಿವೇಕ್ ರಾಮಸ್ವಾಮಿ ಅವರ ಮೇಲೆ ಅಂದು ಆ ಪುಸ್ತಕವನ್ನು ಓದಿದಂತಹ ಎಲ್ಲರೂ ಕೂಡ ಅವರನ್ನು ಮೆಚ್ಚಿದ್ರು. ಕಟ್ಟರ್ ಬಲಪಂಥೀಯ ವಿವೇಕ್ ರಾಜಕೀಯ ಪ್ರವೇಶವಾಗಿದ್ದು ವೋಕಿನ್ ಪುಸ್ತಕ ಒಂದು ಹೆಬ್ಬಾಗಿಲು ಅಂದರೂ ತಪ್ಪಿಲ್ಲ. ಇನ್ನು ಸ್ನೇಹಿತರೆ, ಹಿಂದೂ ಹೆಸರಲ್ಲಿ ಮತಯಾಚನೆ ಮಾಡ್ತಿದ್ದಾರೆ. ಇದೊಂದು ವಿಶೇಷ ಏನಂದರೆ, ಬಹುಸಂಖ್ಯಾತರು ಇರುವಂತಹ ಕ್ರೈಸ್ತರ ನೆಲದಲ್ಲಿ ಹಿಂದೂ ಧರ್ಮವನ್ನು ಮುಂದಿಟ್ಟುಕೊಂಡು ಮತಯಾಚಿಸುತ್ತಿರುವ ವಿವೇಕ್ ತಂತ್ರಗಾರಿಕೆಗೆ ಅಲ್ಲಿನ ಜನರು ತುಂಬ ಪ್ರಶಂಸೆಯನ್ನು ವ್ಯಕ್ತ ಮಾಡಿದ್ದಾರೆ.
ಇನ್ನು ತಾನು ಒಬ್ಬ ಹಿಂದೂ ಎಂಬುದರ ಬಗ್ಗೆ ನನಗೆ ಹೆಮ್ಮೆ ಇದೆ ಎನ್ನುವ ಸಂಗತಿಯನ್ನು ತಾವೇ ಪ್ರಚುರಪಡಿಸಿದ್ದಲ್ಲದೆ ಅದೇ ಕಾರಣವನ್ನು ನೀಡುವ ಮೂಲಕ ಅಮೆರಿಕನಲ್ಲಿ ತಮ್ಮ ದೇಶಭಕ್ತಿ ಎಂತಹದ್ದು ಎನ್ನುವುದನ್ನು ಕೂಡ ಹೇಳಿದ್ದಾರೆ. ಇದಷ್ಟೇ ಅಲ್ಲದೆ ಹಿಂದೂ ಧರ್ಮ ಜಗತ್ತಿನ ಎಲ್ಲ ಧರ್ಮಗಳನ್ನು ಗೌರವಿಸುತ್ತೆ, ಎಲ್ಲ ಧರ್ಮಗಳ ಜೊತೆ ಸಾಮರಸ್ಯದ ಜೊತೆಗೂಡಿ ಮುನ್ನಡೆಯುತ್ತದೆ ಎಂಬುದನ್ನು ಕೂಡ ಅವ್ರು ಹೇಳಿದರು. ಆ ಸಮಯದಲ್ಲಿ ಅವರಿಗೆ ಸಿಕ್ಕಂಥ ಚಪ್ಪಾಳೆಗಳು ಅಷ್ಟಿಷ್ಟಲ್ಲ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ ಡೊನಾಲ್ಡ್ ಟ್ರಂಪ್ ಏನಿದ್ದಾರೆ ಅವರು ಅಧಿಕಾರದಲ್ಲಿ ಇದ್ದಾಗ ಕೆಲವೊಂದು ಜನರು ಆಳಿಸಿದ್ರು ಮತ್ತು ಅವರನ್ನು ಏನೇನೋ ಹೇಳ್ತಿದ್ರು. ಅವರೊಂಥರ ಹುಚ್ಚು ಇದು ಇದು ಅಂತ ಹೇಳ್ತಾ ಇದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಬಟ್ ಅವರ ನೇರ ನುಡಿಗಳು ಅವುಗಳು ಅಮೆರಿಕದಲ್ಲಿ ಕೆಲವೊಬ್ಬರಿಗೆ ಇಷ್ಟವಾಗಿತ್ತು. ಅವರ ಬೆಂಬಲಿಗರು ಅವ್ರಿಗೇನಾದರೂ ಕೂಡ ಸಪೋರ್ಟ್ ಮಾಡ್ತಿದ್ರು. ಆ ಸಪೋರ್ಟ್ ಮಾಡುವಂತಹ ಬೆಂಬಲಿಗರು ಏನಿದ್ದಾರೆ ಅವರು ಇದೀಗ ವಿವೇಕ್ ರವರ ಬೆಂಬಲಕ್ಕೆ ನಿಂತಿದ್ದಾರೆ. ಯಾಕಂದರೆ ಈ ವಿವೇಕ್ ಅನ್ನುವರು ನೇರ ನುಡಿಯಲ್ಲಿ ಪಂಟರಾಗಿದ್ದು ಟ್ರಂಪನ್ನೇ ಹೋಲ್ತಾರೆ, ಟ್ರಂಪ್ರ ಪ್ರತಿರೂಪ ಅಂತ ಕೂಡ ಕರೀತಾರೆ. 2015ರಲ್ಲಿ ಈ ವಿವೇಕ್ ರಾಮಸ್ವಾಮಿ ಕೂಡ ಹೇಳ್ತಾರೆ, ನಾನು ಟ್ರಂಪ್ ಅಂತೆಯೇ ಅಂತ. ಅಂದರೆ ಟ್ರಂಪ್ ಏನಿದ್ದಾರೋ ಅದೇ ರೀತಿ ನನ್ನದು, ಯಾವುದೇ ವಿಚಾರದಲ್ಲಾಗಲಿ ನೇರವಾಗಿ ಮಾತನಾಡುವ ಗುಣ ನನ್ನದು ಅನ್ನುವಂತಹ ಮಾತನ್ನು ವಿವೇಕ್ ರಾಮಸ್ವಾಮಿಯವರೇ ಒಪ್ಕೊಂಡಿದ್ದಾರೆ. ಆ ಕಾರಣದಿಂದ ಟ್ರಂಪ್ ಬೆಂಬಲಿಗರು ಏನಿದ್ದಾರೆ ಅವರೆಲ್ಲರೂ ಕೂಡ ವಿವೇಕ್ ರಾಮಸ್ವಾಮಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಇದು ಅಮೆರಿಕದಲ್ಲಿ. ಇನ್ನು ಸ್ನೇಹಿತರೆ, ವಿವೇಕ್ ರಾಮಸ್ವಾಮಿ ತಂದೆ ತಾಯಿ ತಮಿಳು ಭಾಷಿಕ ಕೇರಳ ಮೂಲದ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು. ಇಂಜಿನಿಯರಿಂಗ್ ಪದವಿ ಹೊಂದಿದ್ದ ತಂದೆ ವಿ ಗಣಪತಿ ರಾಮಸ್ವಾಮಿ ಮತ್ತು ವೈದ್ಯೆ ತಾಯಿ ಗೀತಾ ರಾಮಸ್ವಾಮಿ 4 ದಶಕಗಳ ಹಿಂದೆಯೇ ಉದ್ಯೋಗ ಅರಸಿ ಅಮೆರಿಕಕ್ಕೆ ಬಂದಿದ್ದರು. ಗೀತಾ ಅವರು ವೈದ್ಯಕೀಯ ವ್ಯಾಸಂಗ ಮಾಡಿದ್ದು ನಮ್ಮ ಮೈಸೂರಿನಲ್ಲಿ ಅನ್ನೋದು ಒಂದು ಖುಷಿಯ ವಿಚಾರ. ಇನ್ನು ವಿವೇಕ್ ಹಲವು ಆಶ್ವಾಸನೆಗಳನ್ನು ನೀಡ್ತಾ ಇದ್ದಾರೆ. ಅವುಗಳಲ್ಲಿ ಮತ ಚಲಾವಣೆಗೆ ವಯೋಮಿತಿ ಏನಿದೆ ಅದನ್ನು 18ರಿಂದ 25ಕ್ಕೆ ಹೆಚ್ಚಿಸಬೇಕು. 2020ರ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಕಾರ್ಪೊರೇಟ್ ಸಂಸ್ಥೆಗಳು ಏನು ಹಸ್ತಕ್ಷೇಪ ಮಾಡ್ತವೆ ಅವನ್ನು ನಿವಾರಣೆ ಮಾಡಬೇಕು. ಜಾಗತಿಕ ಹವಾಮಾನ ಏನಿದೆ ಬದಲಾವಣೆ ಸೂಚ್ಯಂಕ ಅದರ ಬಗ್ಗೆ ಮಾತನಾಡಿದ್ದಾರೆ. ಕಾರ್ಬನ್ ಬಳಕೆ ಮಿತಿ ಬಗ್ಗೆ ಮಾತನಾಡಿದ್ದಾರೆ. 2001ರಲ್ಲಿ ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ದಾಳಿ ಆಯ್ತಲ್ಲ, ಅದ್ರ ಕುರಿತು ಕೂಡ ವ್ಯಕ್ತಪಡಿಸಿದ್ದಾರೆ. ದೇವರು ನಿಜಕ್ಕೂ ಇದ್ದಾನೆ, ಬಡತನ ನಿರ್ಮೂಲನೆಗೆ ಬಂಡವಾಳಶಾಹಿಯೇ ಪರಿಹಾರ, ಉಕ್ರೇನ್ಗೆ ಏನು ಅಮೆರಿಕ ನೀಡ್ತಾ ಇದೆ ಈ ಬೆಂಬಲವನ್ನು ಹಿಂಪಡೆಯಬೇಕು ಎನ್ನುವಂಥದ್ದು ಇವರ ಮೂಲ ಆಶ್ವಾಸನೆಗಳಲ್ಲಿ ಒಂದಾಗಿದೆ. ಇನ್ನೊಂದು ವಿಚಾರ ಏನಂದ್ರೆ ಸ್ನೇಹಿತರೆ, ಚೀನಾದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿಕೊಳ್ಳಲು ಭಾರತದೊಂದಿಗೆ ಉತ್ತಮ ಬಾಂಧವ್ಯ ಹೊಂದಬೇಕು ಎನ್ನುವುದು ವಿವೇಕ್ ರವರ ಅಭಿಪ್ರಾಯವಾಗಿದೆ. ಭಾರತದ ಜೊತೆ ಕೆಲ ರಾಜತಾಂತ್ರಿಕ ಮಟ್ಟದ ಬಾಂಧವ್ಯಗಳಷ್ಟೇ ಅಲ್ಲದೆ ಸೇನಾ ಮಟ್ಟದಲ್ಲೂ ಎರಡು ದೇಶಗಳು ಜೊತೆಯಾಗಬೇಕು ಎನ್ನುವಂಥದ್ದು ವಿವೇಕ್ ರವರ ಅಭಿಪ್ರಾಯವಾಗಿದೆ. ಚೀನಾಗೆ ಅರಬ್ ರಾಷ್ಟ್ರಗಳಿಂದ ಅತ್ಯಧಿಕ ಪ್ರಮಾಣದ ತೈಲ ಏನಿದೆ ಇದು ಸರಬರಾಜಾಗುತ್ತಲ್ಲ, ಮೆಲಕಾ ಕೊಲ್ಲಿ, ಅದರ ಬಗ್ಗೆ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಯಾಕಂದರೆ ಅದನ್ನು ಬಂದ್ ಮಾಡಿದರೆ ಚೀನಾಕ್ಕೆ ಹೋಗುವಂತಹ ಏನು ತೈಲ ಇದೆ ಅದೆಲ್ಲವೂ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಇವರಿಗೆ ಅಂದರೆ ಅತ್ಯುತ್ತಮವಾಗಿ ಗೊತ್ತಿದೆ ಸ್ನೇಹಿತರೆ. ಇನ್ನು ಭಾರತಕ್ಕೆ ಅಂದರೆ ಭಾರತೀಯರಿಗೆ ಆತಂಕಕ್ಕೆ ಕಾರಣವಾಗಿರುವಂತಹ H1 ವೀಸಾ ಏನಿದೆ ಅದರ ಕುರಿತು ಕೂಡ ಇವರು ಮಾತನಾಡಿದ್ದಾರೆ. ಇನ್ನೊಂದು ವಿಚಾರ ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಇವರು ಏನು ವಿವೇಕ್ ರಾಮಸ್ವಾಮಿ ಅಮೇರಿಕದಲ್ಲಿ ಚುನಾವಣೆಯನ್ನು ಆರಂಭಿಸಿದ್ದೇ ಒಂದು ಹೇಳಿಕೆಯ ಮೂಲಕ. ಅಮೇರಿಕದ ದೊಡ್ಡ ಶತ್ರು ಯಾವುದು ಅಂದರೆ ಚೀನಾ ಎನ್ನುವಂತಹ ಮಾತನ್ನು ಹೇಳುವ ಮೂಲಕ ಇದೀಗ ಚುನಾವಣಾ ಪ್ರಚಾರವನ್ನು ಆರಂಭಿಸಿದ್ದಾರೆ. ಒಟ್ಟಿನಲ್ಲಿ ಟಾರ್ಗೆಟ್ ಏನು ಗೊತ್ತಾ ಸ್ನೇಹಿತರೆ, ವಿವೇಕ್ ರಾಮಸ್ವಾಮಿ ಅವ್ರದ್ದು ಚೀನಾವನ್ನು ಹಿಂದಿಕ್ಕಬೇಕು, ಚೀನಾ ಮಾಡುವಂತಹ ಕುತಂತ್ರಗಳನ್ನು ಬಯಲಿಗೆ ಎಳಬೇಕು, ಚೀನಾವನ್ನು ಟಾರ್ಗೆಟ್ ಮಾಡಬೇಕು ಅನ್ನುವಂತಹದ್ದಾಗಿದೆ. ಅದರಲ್ಲಿ ಮುಖ್ಯವಾಗಿ ಚೀನಾ ಏನು ಈ ಯಾವುದು ಎಲೆಕ್ಟ್ರಾನಿಕ್ ಐಟಮ್ಸಲ್ಲಿ ಒಂದು ದೊಡ್ಡ ಶ್ರೇಷ್ಠ ರಾಷ್ಟ್ರವಾಗಿದೆ, ಅದನ್ನು ಉತ್ಪಾದನೆ ಕೂಡ ಜಾಸ್ತಿ ಮಾಡ್ತಾ ಇದೆ. ಅದರಲ್ಲಿ ಎಕ್ಸ್ಪೆಷಲಿ ಎಲೆಕ್ಟ್ರಾನಿಕ್ ಐಟಮ್ಸ್ ಏನಿದೆ ಅದಕ್ಕೆ ಅಮೇರಿಕದಲ್ಲಿ ಸಬ್ಸಿಡಿ ಸಿಗ್ತಾ ಇದೆ, ಅಂದರೆ ವಿದ್ಯುತ್ತಿಂದ ಬಳಸಿ ಓಡಿಸೋದ್ರಲ್ಲಿ, ಯಾಕಂದರೆ ಅದು ಹೆಚ್ಚಾಗಲಿ ಅಂತ. ಬಟ್ ಇವರೇನಾದರೂ ಅಧಿಕಾರಕ್ಕೆ ಬಂದರೆ ಅವುಗಳ ಮೇಲಿನ ಸಬ್ಸಿಡಿಯನ್ನು ತೆಗಿತೀನಿ ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ. ಒಟ್ಟಾರೆಯಾಗಿ ಏನು ಚೀನಾದಲ್ಲಿ ಇರುವಂತಹ ಕಂಪನಿಗಳು ಮತ್ತು ಅಮೆರಿಕದಲ್ಲಿರುವಂತಹ ಕಂಪನಿಗಳು ಏನೆಲ್ಲ ಇದು ಮಾಡ್ತಾ ಇದೆಯೋ ಅದರೊಳಗೆ ಆದಷ್ಟು ಕೂಡ ಕಡಿಮೆ ವ್ಯವಹಾರವನ್ನು ಮಾಡುವುದಾಗಿ ಕೂಡ ಈ ವಿವೇಕ್ ರಾಮಸ್ವಾಮಿ ಹೇಳಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ಇದೀಗ ಅಮೆರಿಕದ ಚುನಾವಣೆಯಲ್ಲಿ ಭಾರತೀಯರು ಸದ್ದು ಮಾಡ್ತಾ ಇದ್ದಾರೆ. ಈ 4 ವರ್ಷದ ಹಿಂದೆ ಕಮಲಾ ಹ್ಯಾರಿಸ್ ಸದ್ದು ಮಾಡಿದರೆ ಇದೀಗ ಯಾರು ವಿವೇಕ್ ರಾಮಸ್ವಾಮಿಯವರು ಸದ್ದು ಮಾಡ್ತಾ ಇದ್ದಾರೆ. ಅದು ನಮ್ಮೆಲ್ಲರಿಗೂ ಖುಷಿಯ ವಿಚಾರ. ಅದರಲ್ಲೂ ಕೂಡ ಭಾರತದ ಪರವಾಗಿ ಒಲವನ್ನು ಹೊಂದಿರುವಂತಹ ವಿವೇಕ್ ರಾಮಸ್ವಾಮಿಯವರು ಅಧ್ಯಕ್ಷೀಯ ಚುನಾವಣೆಯಲ್ಲಿ ನಿಲ್ತಾ ಇದ್ದಾರೆ. ಒಂದು ವೇಳೆ ನಿಂತಿದ್ದೇ ಆದರೆ ಅಮೆರಿಕದ ಅಧ್ಯಕ್ಷ ಆದರೆ ಅಂದರೆ ರಿಪಬ್ಲಿಕನ್ ಪಾರ್ಟಿ ಏನಾದರೂ ಗೆದ್ದು ಅಮೆರಿಕದ ಅಧ್ಯಕ್ಷರಾಗಿ ನಮ್ಮ ವಿವೇಕ್ ರಾಮಸ್ವಾಮಿಯವರು ಗೆದ್ದು ಬಂದರೆ ಭಾರತ ಮತ್ತಷ್ಟು ಬಲಿಷ್ಠ ಆಗುತ್ತೆ, ಭಾರತಕ್ಕೆ ಮತ್ತಷ್ಟು ಆನೆಬಲ ಸಿಗುತ್ತೆ. ಅದು ಸಾಧ್ಯವಾಗಲಿ ಅಂತ ಹೇಳ್ತಾ ಇವತ್ತಿನ ಈ ಸ್ಟೋರಿಯನ್ನು ಮುಗಿಸ್ತಿದ್ದೇವೆ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲಯನ್ ಟಿವಿ ಕನ್ನಡ.